ಪ್ರೀತಿಯ ಐಹೊಳೆ ಮಂದಿಗೆ ಶರಣು ಶರಣಾರ್ಥಿ. ಇಲ್ಲಿ ಮಕ್ಕಳು, ತಾಯಂದಿರು, ಅಪ್ಪಂದರು ಎಲ್ರು ಯಾಕೆ ಬಂದಿದ್ದಾರೆ? ನಮ್ಮ ಹಳ್ಳಿ ಪವರ್ಗೆ ಪವರ್ ತುಂಬಸಕ್ ಬಂದಾರ. ರಾಜ ಮಹಾರಾಜರು ನಡೆದಿರುವಂತ ಈ ಒಂದು ಜಾಗ, ಈ ಒಂದು ಪುಣ್ಯ ಭೂಮಿ ನಾವು ನಿಂತಿದ್ವಿ. ಈಗ ಇದೇ ಜೋಶಲ್ಲಿ ಇದು ಹಳ್ಳಿ ಪವರ್ ರೀಲೋಡೆಡ್. ಎನರ್ಜಿಗೆ ರೂವಾರಿ ಅಕಲ್ ಬಾಲಾಜಿ ನಡೆದಿದ್ದೆ ಹೆದ್ದಾರಿ. ಇನ್ ಮುಂದೆ ಹಳ್ಳಿಯಲ್ಲಿ, ಗಲ್ಲಿಯಲ್ಲಿ, ಜಿಲ್ಲೆಯಲ್ಲಿ, ಐಹೊಳೆಯಲ್ಲಿ ನಮ್ದೇ ಟ್ರೆಂಡು, ನಮ್ದೇ ಸೌಂಡು. ಇದು ಹಳ್ಳಿ ಪವರ್ ರೀಲೋಡೆಡ್. ಏನ್ ತಗೊಂಬಂದ್ರಿ ಮೈಕ್ ಬಿಡಿ ಹೋಗಂಗೆ? ಅಮ್ಮ, ನಿಮ್ಮ ಹೆಸರು? ಬಸಮ್ಮ. ಬಸಮ್ಮನವ್ರೆ, ಯಾಕೆ ಬಂದ್ರಿ ಇಲ್ಲಿಗೆ? ನಾನು ನಿನ್ನ ನೋಡಕ್ ಬಂದೆ. ಅಕುಲ್ ಅಂದ್ರೆ ಇಷ್ಟ ಭಾಳ ನನಗೆ. ನೋಡ್ರಪ್ಪ, ನನ್ನ 25 ವರ್ಷಗಳ ಈ ನನ್ನ ಸುದೀರ್ಘ ಪಯಣದಲ್ಲಿ ಯಾಕೆ ಮುನ್ನುಗ್ತಿದೀವಿ ಅಂತಂದ್ರೆ ಇಂಥ ತಾಯಂದ್ರ ಆಶೀರ್ವಾದದಿಂದ. ಅವರೇ ಈ ಒಂದು ಆಶೀರ್ವಾದ ಹೀಗೆ ಇರ್ಲಿ, ಈಗ ನಮ್ಮ ಬದುಕು ಸಾರ್ಥಕ ಆಯ್ತು. ಧನ್ಯವಾದಗಳು. ಅವರೇ ಏನ್ ತಂದ್ರಿ? ದೃಷ್ಟಿ ತಗೋತೀನಿ ನಿನಗೆ. ದೃಷ್ಟಿ ತೆಗಿಯಕ್ ಬಂದ್ರಿ? ಅಯ್ಯೋ, ತೆಗೀರವ. ಅವ್ವ ಬಂದಾರ, ಒಳ್ಳೆ ದೃಷ್ಟಿ ತೆಗೆದವರ, ಕೆಟ್ಟ ದೃಷ್ಟಿ ಬೀಳ್ಬಾರದು ನಮ್ಮ ಮಕ್ಕಳ ಮೇಲೆ, ಕಾರ್ಯಕ್ರಮದ ಮೇಲೆ ಅಂತ. ಇದೇ ತಾನೇ ಒಳ್ಳೆ ಶುರು ಅಂತಂದ್ರೆ. ಆದ್ರೆ ನನ್ನ ಎಡ ಬಲ ಇಲ್ಲಿ ಕಾಣಕತ್ತಿಲ್ಲ. ರಗಡೆ ಮಗ ಈಗ ಬರೋದೈತಿ ನೋಡ. ಏ ಮಾಂತ್ಯ ಪ್ರಭ್ಯ, ನಿಮ್ಮೂರಿಗೆ ಬಂದಿದ್ದೀನಿಲ್ಲ, ಒಂಚೂರು ನೀ ಮಾತಾಡಿಸ್ಬೇಕು, ಪರಿಚಯ ಮಾಡ್ಕೊಡ್ಬೇಕು. ಯಾಕೆ ಸುಮ್ಮನೆಗಿದ್ರಿ? ನಿಮ್ಮ ಸಂಬಂಧ ಕಾಯಕತ್ತಿದ್ವಿ. ಯಾವಾಗ ಕರ್ಕೊಂಡ್ ಬರ್ತಾರ ಹೆಣ್ಮಕ್ಳನ್ನ ಮೂರಿಗಂತ? ಯಾಕ್ರವಾ? ಹಂಗಾದ್ರೆ ಲೆಟ್ಸ್ ವೆಲ್ಕಮ್ ನಮ್ಮ ಹಳ್ಳಿ ಪವರ್ ರೀಲೋಡೆಡ್ ನ ಪವರ್ಫುಲ್ ಗರ್ಲ್ಸ್. Reloaded na powerful girls, welcome to Halli Power Reloaded. ನಿನ್ನೆಯಿಂದ ಕೇಳ್ತಾ ಇದ್ರಿ ಎಲ್ಲಿಗೆ ಹೋಗ್ಬೇಕು, ಯಾವ ಹಳ್ಳಿ. ನಿಮಗೆ ಆಕ್ಚುಲಿ ಒಗಟುಗಳನ್ನ ಕೊಡ್ತಾ ಇದ್ವಿ, ಅದನ್ನ ಬಿಡಿಸ್ಕೊಂಡು ಈಗ ನೀವೆಲ್ಲ ಎಲ್ಲಿದ್ರಿ ಗೊತ್ತಾ? ಐಹೊಳೆ. 6ನೇ ಶತಮಾನದಲ್ಲಿ ಹುಟ್ಟಿರ್ತಕ್ಕಂಥ ಊರಿದು. ಎಂತ ಇತಿಹಾಸ ಇದೆ! ಕಲ್ಲರಳಿ ಹಳ್ಳಿ ಆಗಿರುವಂತ ಒಂದು ಅದ್ಭುತವಾದ ಐತಿಹಾಸಿಕ ಹಳ್ಳಿ ಅಂದ್ರೆ ನಮ್ಮ ಐಹೊಳೆ. ಈ ಒಂದು ಮಣ್ಣಲ್ಲಿ ನಿಂತ್ಕೊಂಡು ನಾವು ಕನ್ನಡಿಗರು ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು. ನಾವೆಲ್ಲರೂ ಕೂಡ ಈ ಪುಣ್ಯ ಭೂಮಿಗೆ ನಮಸ್ಕಾರ ಮಾಡಲೇಬೇಕು. ಇನ್ನು ಮುಂದೆ ಬರೋ ಈ ಜರ್ನಿಯಲ್ಲಿ ಒಳ್ಳೇದಾಗ್ಲಿ ಅಂತ ಈ ಪುಣ್ಯ ಭೂಮಿಗೆ ನಮಸ್ಕಾರ ಮಾಡಿ, ಈ ಭೂಮಿಯ ಆಶೀರ್ವಾದ ತಗೊಂಡು, ಜನಗಳ ಆಶೀರ್ವಾದ ತಗೊಂಡು ನಾವು ಕಾರ್ಯಕ್ರಮ ಶುರು ಮಾಡಬೇಕು. ಗರ್ಲ್ಸ್, ಮೊದಲು ನಿಮ್ಮ ಪಯಣ ಹೇಗಿತ್ತು? ಹೇಗ್ ಬಂದ್ರಿ? ಏನಮ್ಮ ನಿಖಿತಾ, ಹೇಳಿ, ಹೇಗಿತ್ತು ಈ ಒಂದು ಪಯಣ? ಸೊ ಟ್ರೈನ್ ಅಲ್ಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ. ಅಂಡ್ ಊರಿಗೆ ಬಂದ ತಕ್ಷಣ ವಿ ಗಾಟ್ ದ ಪಾಸಿಟಿವ್ ವೈಬ್ ಅಂತಾನೆ ಹೇಳ್ಬೋದು. ಕ್ಲೂಸ್ ಮೇಲೆ ನಾವು ಟ್ರೆಜರ್ ಹಂಟ್ ತರ ಈ ಊರ್ನ ಹುಡ್ಕೊಂಡು ಬಂದ್ವಿ. ಐ ಥಿಂಕ್ ಅದಂತೂ ಒಂದು ಅಮೇಸಿಂಗ್ ಜರ್ನಿ ನನ್ನ ಲೈಫಲ್ಲಿ. ಈ ಪ್ರೀತಿ ಲಿಮಿಟ್ಲೆಸ್ ಅನ್ಬೋದು. ಅಂಡ್ ಐ ಕಾಂಟ್ ಡಿಫೈನ್ ದಿಸ್. ಹೇಳಮ್ಮ, ಡ್ಯಾಶಿಂಗ್ ದರ್ಶಿನಿ ಆಗುವಂತ ಸಾಧ್ಯತೆ ಕಾಣಿಸ್ತಾ ಇದೆಯಾ ನಿಮ್ಮಲ್ಲಿ? ಚೆನ್ನಾಗಿತ್ತು ಸರ್. ಸೊ ಫಸ್ಟ್ ನಾವು ಲಕ್ಸುರಿ ಸ್ಟೇಗೆ ಹೋದ್ವಿ. ಆ ಲಕ್ಸುರಿ ಸ್ಟೇ ಅಲ್ಲಿ ಸ್ವಲ್ಪ ಸರಿ ಇರ್ಲಿಲ್ಲ, ಬಟ್ ಟ್ರಾವೆಲಿಂಗ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಯಾರ ಜೊತೆಗೆ? ಬಿಬಿ ಜೊತೆ. ಬಾಟಮ್ ಮುಂದೆ ಅದೇನೋ ಗನ್ ಇರುತ್ತೆ ಅಲ್ಲ, ಅದು ವಾಟರ್ ಗನ್ ತಗೊಂಡು ಎಲ್ಲ ಆಟ ಆಡಿ ನಮಗೆ ಡ್ರೆಸ್ ಚೇಂಜ್ ಮಾಡಕ್ಕೂ ಆಗ್ತಿರ್ಲಿಲ್ಲ. ಸೊ ನಾನು ಇನ್ನೊಬ್ರು ರೂಮಿಗೆ ಹೋಗಿ ಚೇಂಜ್ ಮಾಡ್ಬೇಕಿತ್ತು. ಸೊ ನಾನು ಅವ್ರ ಹತ್ರ ಹೇಳಕ್ ಬಂದಾಗ ಯು ಸ್ಪೋಕ್ ವಿತ್ ಮೀ ವೆರಿ ರೂಡ್ ಅಂತ ಅಂದ್ರು. ದಟ್ ಈಸ್ ಫೈನ್. ಬಟ್ ವಲ್ಗರ್ ಲ್ಯಾಂಗ್ವೇಜ್ ಅವ್ರು ಏನ್ ನನ್ನ ಹತ್ರ ಮಾತಾಡಿದ್ರು, ಐ ಕುಡಂಟ್ ಅಕ್ಸೆಪ್ಟ್ ದಟ್. ನಾನು ಹಳ್ಳಿಯಲ್ಲಿ ಕಲಿಕೆ, ಪರೀಕ್ಷೆ, ಪರಿಣಾಮದ ಬಗ್ಗೆ ಮಾತಾಡ್ತಿದ್ರೆ, ನೀವು ಸಿಟಿಯಲ್ಲಿ ಆಗಿರುವಂತ ಕಲಿಕೆ, ಪರೀಕ್ಷೆ, ಪರಿಣಾಮನ ಇಲ್ಲಿವರೆಗೆ ತಗೊಂಡ್ ಬಂದಿದ್ದೀರಾ. ನೀವು ಮಾತಾಡೋ ಪ್ರತಿಯೊಂದು ಮಾತು, ಒಂದು ಮಾತು ಹೇಳ್ತೀನಿ ಕೇಳಿ. ನಾವೆಲ್ಲ ಜಡ್ಜ್ ಮಾಡೋದು, ನೋಡೋ ಜನಗಳು ಜಡ್ಜ್ ಮಾಡ್ತಾರೆ. ಇದು ಕಲಿಕೆ. ಈ ಒಂದು ಜಗಳ ಪಕ್ಕಕ್ಕಿಟ್ರೆ, ಚಿತ್ರಶ್ರೀ, ನಿಮ್ಮ ಸಿಟಿ ಹಸಲ್ ಬಜಲ್ ಅಲ್ಲಿ ಒಂದು ಬ್ಯೂಟಿಫುಲ್ ಜರ್ನಿ ಶುರುವಾಗಿದೆ. ಇದರಲ್ಲಿ ನಿಮ್ಗೆ ತುಂಬಾ
ಇಷ್ಟವಾಗಿದ್ದ ಘಟ್ಟ ಯಾವುದು? ಸರ್ ಆಟೋ ಮೇಲೆ ಕುತ್ಕೊಂಡು ಬಂದಿರೋದು, ಆಮೇಲೆ ಎತ್ತಿನ ಗಾಡಿ ಮೇಲೆ, ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ಆಕ್ಚುಲಿ. ಯಾವ್ದಾದ್ರು ಹೋಗಿದ್ರ ಸಿಟಿಲಿ ಈ ತರ? ನೋ ಸರ್, ನೇವೋ. ನೋ. ಆಮೇಲೆ ಬಸ್ಸಲ್ಲಿ ಮತ್ತೆ ನನಗೂ ಬೀಬಿಗೂ ಒಂದು ಸ್ವಲ್ಪ ಮಾತುಕತೆ ಸ್ವಲ್ಪ ಜೋರಾಗೆ ಆಯ್ತು. ಬಿಬಿ ಜೊತೆ ಏನಪ್ಪ ಎಲ್ಲರ ನಂಟು? ಅವ್ರದ್ದು ಒಂದ್ ಗ್ಯಾಂಗ್ ನಮ್ದು ಒಂದ್ ಗ್ಯಾಂಗ್ ಆಗ್ಬಿಟ್ಟಿದೆ ಸರ್. ನಾವು ಬರೀ Gang? ಹಾ ಹಿಂಗ್ ಮುಟ್ಟಿದ್ರೆ ಓ ಮೈ ಗಾಡ್ ಅಂತ ಹೇಳ್ತಾರೆ. ಹೀಗೆ ಸರ್, ಓ ದಟ್ಸ್ ಕರೆಕ್ಟ್ ಸರ್. ಇಲ್ಲಮ್ಮ, ಗ್ಯಾಂಗ್ ಗಳ ಬಗ್ಗೆ ನನ್ ಗ್ಯಾಂಗ್ ಅಂದ್ರೆ ಬಹಳ ಇಷ್ಟ. 2 ಗ್ಯಾಂಗ 3 ಗ್ಯಾಂಗ? 2 ಗ್ಯಾಂಗ್ಸ್. 2 ಗ್ಯಾಂಗ್. ಅದ್ರಲ್ಲಿ 2 ಜನನು ಇಲ್ಲ, 2 ಜನ ನ್ಯೂಟ್ರಲ್ ನಮ್ ಯಾರು? ಜೊತೆ ನಿವೇದಿತಾ, ರಚನಾ. ಸರಿ, ಈಗ ಮೊದಲನೇ ಗ್ಯಾಂಗ್ ಹೆಸರು ಹೇಳಿ. ನಾನು, ಅನೀಶಾ, ರಿಗ್ಮಾ, ಅಂಕಿತಾ ಅಂಡ್ ಸ್ನೇಹ. ನೀವೊಂದು ಗ್ರೂಪ್, ಎಸ್ ಸರ್. ಒಂದು ಗ್ಯಾಂಗ್, ಇನ್ನೊಂದು ಆಂಟಿ ಅವ್ರ ಆಂಟಿ ಗ್ಯಾಂಗ್. ಒಂದ್ ಕೆಲಸ ಮಾಡಿ, ಹಾಟ್ ಗ್ಯಾಂಗ್ ಒಂದ್ ಕಡೆ ಬನ್ನಿ ನೋಡೋಣ. ಓಕೆ. ಅವ್ರು ಹೇಳ್ತಿದ್ದಾರೆ ಹಾಟಿ ಗ್ಯಾಂಗ್ ಅಂತ, ಇನ್ನೊಂದು ಗ್ಯಾಂಗ್ ನ ಆಂಟಿ ಗ್ಯಾಂಗ್ ಅಂತ ಹೇಳ್ತಿದ್ದಾರೆ, ಇನ್ನೊಬ್ರು ನ್ಯೂಟ್ರಲ್ ಗ್ಯಾಂಗ್. ನ್ಯೂಟ್ರಲ್ ಗ್ಯಾಂಗ್ ಅಲ್ಲಿ ಇಷ್ಟು ಜನ ಇದ್ದಾರೆ. ಏನಕ್ಕಮ್ಮ ನೀವೇನು ಯಾವ ಗ್ಯಾಂಗ್ ಸೇರಿಲ್ವಾ? ಸೊ ನಾವ್ ಎಲ್ಲದಕ್ಕೂ ರಿಯಾಕ್ಟ್ ಮಾಡಕ್ ಹೋಗಲ್ಲ ಅಷ್ಟೇ ಸರ್. ಸುಮ್ನೆ ಏನು ವಿಷಯನೇ ಇರಲ್ಲ ಸರ್, ಸುಮ್ನೆ ಜಗಳ ಆಡ್ತಿರ್ತಾರೆ. ದಟ್ ವಿ ಡೋಂಟ್ ವಾಂಟ್ ಗೆಟ್ ಇಂಟು. ಅದಕ್ಕೆ ನಾವು ಸ್ವಲ್ಪ ಸಪರೇಟ್ ಆಗಿರ್ತೀವಿ. ವಿ ಡೋಂಟ್ ಜಡ್ಜ್. ಅಲ್ಲಮ್ಮ, ಶುರುವಲ್ಲೇ ಇಷ್ಟು ಜಗಳ. ಒಂದ್ ಮಾತು ಹೇಳ್ತೀನಿ ಕೇಳಿ, ನೀವ್ ಏನೇ ಗುಂಪು ಕಟ್ಕೊಳ್ಳಿ, ಈ ಗುಂಪನ್ನ ನಾನೇ ಮುರಿದಾಕ್ತೀನಿ. ನೀವು ನಿಮ್ಮ ಕಲಿಕೆ ಪರೀಕ್ಷೆ ಪರಿಣಾಮ ಜೊತೆ ನೀವೇ ಮುರಿದಾಕ್ತೀರಾ. ಇದನ್ನ ಅರ್ಥ ಆಯ್ತಾ? ಒಂದು ಬ್ಯೂಟಿಫುಲ್ ಜರ್ನಿ ಮಾಡ್ಕೊಂಡ್ ಬಂದಿದ್ರು. ಈ ಜರ್ನಿಯಲ್ಲಿ ಸಾಕಷ್ಟು ವಿಚಾರಗಳು ತಲೆಯಲ್ಲಿ ಓಡ್ತಾ ಇದೆ ನಿಮ್ಗೆ. ಬಟ್ ಇದು ಬರೀ ಶುರು ಮಾತ್ರ. ಟ್ರೈಲರ್, ದೊಡ್ಡ ಸಿನಿಮಾ ಇದೆ ಇನ್ನ. ರೆಡಿ ಇದ್ದೀರಾ ವೀಕ್ಷಕರೇ? ಸಾಕಷ್ಟು ವಿಚಾರಗಳ ಮಾತನಾಡಬೇಕು. ಒಂದು ದೊಡ್ಡ ಟ್ವಿಸ್ಟ್ ಬರ್ತಿದೆ. ಪವರ್ಫುಲ್ ಗರ್ಲ್ಸ್, ಇಲ್ಲಿಗೆ ನಿಮ್ಮ ರಿಯಲ್ ಲೈಫ್ ಎಂಟ್ರಿ ಕೊಡ್ತಾ ಇದ್ದೀರಿ. ಅಂದ್ರೆ ಮಾಂತ್ಯ ಪ್ರವ್ಯಾ, ನಮ್ಮ ಆಟದ ನಿಯಮಗಳನ್ನ ಇಲ್ಲಿಂದ ನಾವು ಶುರು ಮಾಡಬೇಕು. ಅದಕ್ಕೆ ಏನ್ ತಗೊಂಡ್ಬರ್ಬೇಕು? ತಗೊಂಬನ್ನಿ. ಈಗ ರಿಯಲ್ ಲೈಫ್ಗೆ ಎಂಟ್ರಿ ಕೊಡಬೇಕು ಅಂದ್ರೆ ಟೇಕ್ ಯುವರ್ ಮೊಬೈಲ್ಸ್ ಔಟ್. ನಿಮ್ಮ ಗ್ಯಾಡ್ಜೆಟ್ಸ್, ವಾಚಸ್, ಫೋನ್ಸ್